ಬಾಗೇಪಲ್ಲಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ರೇಷನ್ ಕಾರ್ಡ್ ಸರ್ವರ್ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇದು 2 ದಿನಗಳ ಹಿಂದೆ ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ರೇಷನ್ ಕಾರ್ಡ್ ಮಾಡಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಈಗ ನಡೆಯುವ ಅಧಿವೇಶನದಲ್ಲಿ ನಾನೇ ಪ್ರಸ್ತಾಪ ಮಾಡಿ ಇದನ್ನು ಪರಿಹರಿಸುತ್ತೇನೆ. ಇದರಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಲು ಸಿದ್ಧತೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಜೊತೆ ಚರ್ಚೆ ಮಾಡಿ ದಿನಾಂಕ ನಿಗದಿಪಡಿಸಲಾಗುತ್ತದೆ ಎಂದರು. ನಂತರ ವನ ಮಹೋತ್ಸವದಲ್ಲಿ ಭಾಗವಹಿಸಿದ ಶಾಸಕ ಸುಬ್ಬಾರೆಡ್ಡಿ, ಪ್ರತಿಯೊಬ್ಬರು ಕನಿಷ್ಠ 5 ಸಸಿ ನೆಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಬೇಕು. ಪರಿಸರ ಇಲ್ಲದಿದ್ದರೆ ಮನುಷ್ಯನು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದರು. ಶುಕ್ರವಾರ ಬಾಗೇಪಲ್ಲಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಏರ್ಪಡಿಸಿದ್ದ ವನ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಮನೆಗಳ ಆವರಣ ಮತ್ತು ಕೃಷಿಕರಾಗಿದ್ದರೆ ತಮ್ಮ ಜಮೀನುಗಳಲ್ಲಿ ಸಸಿ ನೆಟ್ಟು ಅವುಗಳನ್ನು ಪೋಷಣೆ ಮಾಡಬೇಕು. ಮರ ಗಿಡಗಳು ಚೆನ್ನಾಗಿದ್ದರೆ ಒಳ್ಳೆಯ ಗಾಳಿ ನೀರು ಸಿಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮರಗಿಡಗಳ ನಾಶದಿಂದ ಮಳೆ ಅಭಾವ ಕಾಣಿಸಿಕೊಂಡು ಕುಡಿಯಲು ನೀರು ಸಿಗದೆ ಕಷ್ಟವಾಗಿದೆ. ಒಂದು ವೇಳೆ ನೀರು ಸಿಕ್ಕರೂ ಫ್ಲೋರೈಡ್ ಅಂಶ ತುಂಬಿರುತ್ತದೆ. ಈ ನೀರು ಕುಡಿದ ಜನರು ನಾನಾ ರೋಗಗಳಿಗೆ ಬಲಿಯಾಗುತ್ತಾರೆ ಎಂದರು. ಪ್ರತಿ ವನಮಹೋತ್ಸವ ದಿನ ಸಸಿ ನೆಟ್ಟು ಹೋಗುತ್ತಾರೆ. ಆದರೆ ಹೋದ ನಂತರ ಸಸಿ ಏನಾಗಿವೆ ಎಂದು ತಿರುಗಿ ನೋಡುವುದಿಲ್ಲ. ಕೊನೆಗೆ ಅವು ಬಿಸಿಲಿಗೆ ಒಣಗಿ ಹೋಗುತ್ತವೆ. ಯಾರೇ ಆದರೂ ಸಸಿ ನೆಟ್ಟ ಮೇಲೆ ಅವುಗಳಿಗೆ ನೀರು ಹಾಕಿ ಪೋಷಣೆ ಮಾಡಿದರೆ ಮರವಾಗಿ ಬೆಳೆದು ಶುದ್ಧ ಗಾಳಿ ನೀಡುತ್ತದೆ. ಮನುಷ್ಯರು ನಾನಾ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಇದಕ್ಕೆಲ್ಲ ಶುದ್ಧ ಗಾಳಿ ಸಿಗದೆ ಇರುವುದರಿಂದ ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಎಂದರು. ನಿಮ್ಮದಾದ 5 ಗಿಡವನ್ನು ನಡೆಯುವುದು ನನ್ನ ಗಿಡ ಅಂತ ನಿಮ್ಮ ಮನಸ್ಸಲ್ಲಿ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಾನು ಗೂಳೂರು ಶಾಲೆಯಲ್ಲಿ, ನಾನೊಬ್ಬ ವಿದ್ಯಾರ್ಥಿ ಗೌರ್ಮೆಂಟ್ ಶಾಲೆಯಲ್ಲಿ, ನಾನು ಈಗಲೂ ನೆಟ್ಟಿರೋ ಮರ ಈಗಲೂ ನೋಡ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಹೋಗುವಾಗ. ನಮ್ಗಾಗಲೂ ಫಾರೆಸ್ಟ್ ಅವರು ಈ ಚಿನ್ನಹಳ್ಳಿ ಬಾಗೇಪಲ್ಲಿಗೆ ಕರ್ಕೊಂಡು ಬಂದು ನಡ್ಕೊಂಡು ಆ ಚಿನ್ನಹಳ್ಳಿ ಫಾರಮಲ್ಲಿ ನಮ್ಗೊಂದು ಗಿಡ ಕೊಟ್ಟು ಅಲ್ಲಿ ನಡ್ಕೊಂಡೇ ನಡೆಸಿದ್ರು. ನಿಮ್ಗೆಲ್ಲ ಈಗ ಇಲ್ಲೇ ಕೈಯಲ್ಲಿ ಕೊಡ್ತಿದ್ರು. ಇವತ್ತು ನಾನು ನೋಡ್ಕೊಂಡು ಹೋಗ್ತಿದ್ರು ನನ್ನ ಮರ ಅಂತ. ಹಾಗೆ ತಾವು ಮಾಡಬೇಕು. ಇಲ್ಲಿ ನಾಗರಿಕರು ಅಷ್ಟೇ, ನಾವೆಲ್ಲರೂ ಇವತ್ತು ಪಣ ತೊಡೋಣ, ಈ ಪರಿಸರ ಸಂರಕ್ಷಣೆ ಮಾಡೋ ಕೆಲಸ ನಾವು ನೀವೆಲ್ಲ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ ತಮ್ಗೆಲ್ಲರಿಗೂ ವಂದನೆ ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಪ್ರವಾಸಿ ಮಂದಿರದ ಆವರಣದಲ್ಲಿ ಸಸಿ ನೆಟ್ಟು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್, ಕಾನಾಗೌಡ ಪಾಟೀಲ್, ತಾಲೂಕು ಪಂಚಾಯಿತಿ ಇಒ ರಮೇಶ್, ಬಿಇಒ ತನುಜಾ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಸಾಮಾಜಿಕ ಅರಣ್ಯಾಧಿಕಾರಿ ರವಿಶಂಕರ ರೆಡ್ಡಿ, ಉಪನಿರೀಕ್ಷಕ ಅಣ್ಣಪ್ಪ, ಸಿಬ್ಬಂದಿ ವೆಂಕಟೇಶ್, ಮಧುಕರ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.